ಈ 2023 ವಿಧಾನಸಭಾ ಚುನಾವಣೆ ಬಿ ಜೆ ಪಿಯ ಜಂಗಾಬಲವನ್ನು ಶಕ್ತಿಯನ್ನು ಉಳಿಸಿಬಿಟ್ಟದ. ಯಾರನ್ನು ಮಾಡಿದರೆ ಚಲೋ, ಯಾರನ್ನು ಮಾಡಿದರೆ ಕೆಟ್ಟ, ಹೆಂಗೆ ಗೆಲ್ಬೋದು, ಏನು ಮಾಡೋದು, ಇನ್ನೂ ಚಿಂತೆ ಆಗದಲ್ಲ ಅದು. ಹೀಗಾಗಿ ಯಡಿಯೂರಪ್ಪನ ಬಿಡ್ಬೇಕು, ಹಿಡ್ಕೋಬೇಕು, ಯತ್ನಾಳ್ ತೆಗೆದಾಕೋ ಬಿಡ್ಬೇಕು, ಹಿಡ್ಕೋಬೇಕು, ಯತ್ನಾಳ್ ಏನು ಮಾಡಬೇಕು, ಸಮಸ್ಯೆ 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 ಏನೂ ಇಲ್ಲ. ಅಧಿಕಾರದಲ್ಲಿ ಸಮಸ್ಯೆ ರೀ. ಸಪೋಸ್ ಅಧಿಕಾರಕ್ಕೆ ಬಂದ್ರೆ ದಿನ ಯುದ್ಧ ಮತ್ತೇನಿಲ್ಲ, ಎದ್ದುಗಳು ಅದ ಮಾತು ಕೇಳೋದು, ಇವು ಅದನ್ನ ಕೇಳಾಗಿದ್ವಿ. ಈ ನೆಲೆಯಲ್ಲಿ ಇದು ಯಶಸ್ವಿ ಆಗ್ಬೋದು. ಲಿಂಗಾಯತ ಅಸ್ತ್ರವನ್ನು ಬೊಮ್ಮಾಯಿ ನಮ್ಮ ಇವರಿಂದ, ಬೊಮ್ಮಾಯಿಯವರಿಂದಾಗಲಿ, ಯತ್ನಾಳರಿಂದಾಗಲಿ, ಸೋಮಣ್ಣವರಿಂದಾಗಲಿ, ಅವ್ರ ಕಡೆಯಿಂದ ಯಡಿಯೂರಪ್ಪ ಕೈಯಿಂದ ಕಸ್ಕೊಳ್ಳೋದು, ಈ ಒಂದು ಅಸ್ತ್ರ ಬಿಡ್ತಾ ಇದ್ದಾರೆ ಹೊಸದಾಗಿ ಯತ್ನಾಳ್ ಮತ್ತು ಅವ್ರ ಬಣ. ಇದು ಯಶಸ್ವಿ ಆಗೋದು ಭಾಳ ಕಡಿಮೆ ಅಂತ ಅನಿಸ್ತದೆ. ಯಾಕಂದರೆ ಸೋಮಣ್ಣವರು ಬೆಂಗಳೂರು ಸುತ್ತಮುತ್ತ ಪ್ರಭಾವಿ ಅದಾರ, ಅಲ್ಲಿ ಲಿಮಿಟೇಷನ್ಸ್ ಬಂದುಬಿಡ್ತದೆ ಅವ್ರದ್ದು. ಇನ್ನು ಉಳಿದವ್ರು ಯಾರಪ್ಪ, ಬೊಮ್ಮಾಯಿ, ಸೋಮಣ್ಣವ್ರದ್ದು ಬೆಂಗಳೂರು ಸುತ್ತಮುತ್ತ, ಬೊಮ್ಮಾಯಿಯವರು ಹಾವೇರಿ, ಅದು ಧಾರವಾಡ ಸುತ್ತಮುತ್ತ ಒಂದಿಷ್ಟು ಬರ್ತದೆ. ಮತ್ತು ಧಾರವಾಡ ಹುಬ್ಳಿ ಬಂದು ಮತ್ತೆ ಕಡಿಮೆ ಆಗ್ತದೆ. ಅವರು ಅಷ್ಟು ಪ್ರಭಾವಿ ಇಲ್ಲ ಲಿಂಗಾಯತರಲ್ಲ, ಸಾಧಾರಣ ಲಿಂಗಾಯತರು ಎಲ್ಲರಿಗೂ ಬೇಕಾಗ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ ಆ ಲಿಂಗಾಯತರು. ಹೀಗಾಗಿ ಸಾಧಾರಣ ಲಿಂಗಾಯತರು. ಇನ್ನು ಬೊಮ್ಮಾಯಿ ಆಯಿತು, ಸೋಮಣ್ಣವ್ರು ಆದರು. ಇನ್ನು ಸಿದ್ದೇಶ್ವರ ಅವರು, ಜಿ ಎಮ್ ಸಿದ್ದೇಶ್ವರ ದಾವಣಗೆರೆಗೆ ಹೆಚ್ಚು ಅಲ್ಲಿ ಸೀಮಿತ, ಅಲ್ಲೂ ಕಿತ್ತು ಮೇಲೆ ಇಡುವಂಥ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂತಂದ್ರೆ ಅಲ್ಲಿ ಲಿಂಗಾಯತ ಲೀಡರ್ ಸಾಕಷ್ಟಿದ್ದಾರೆ, ಕಾಂಗ್ರೆಸ್ನಲ್ಲಿ ಪ್ರಬುದ್ಧರಿದ್ದಾರೆ. ಹೀಗಾಗಿ ನಮ್ಮ ಇವರು ಯಡಿಯೂರಪ್ಪರ ಸಮಸಮ ನಿಲ್ಲುವಂತಹ ಒಬ್ಬ ಲಿಂಗಾಯತ ನಾಯಕರು ಯಾರಿದ್ದಾರೋ ಇದು ದೊಡ್ಡ ಪ್ರಶ್ನೆ. ಈಗ ಹೇಳ್ತಾ ಇದ್ದಾರೆ ಯತ್ನಾಳ್, ನಾವಿದ್ದೀವಿ, ಕೊನೆಗೆ ಯತ್ನಾಳ್ ಇದ್ದಾರೆ ಬಿಜಾಪುರ ಏರಿಯಾದಲ್ಲಿ, ಅವ್ರಿಗೂ ಒಂದು ಹೆಸರು ಕೇಳಿ ಬರ್ಲಿಕ್ಕತ್ತದ. ಹೀಗಾಗಿ ಇವ್ರು 4-5 ಮಂದಿ ನಮ್ಮ ಲೀಡರ್ ಮಾಡಿ ನಾವು ಜಕ್ಕೊಂಡು ಹೋಗ್ತೀವಿ, ಗೆಲ್ತೀವಿ. ಸಾಮೂಹಿಕ ಲೀಡರ್ಶಿಪ್ ಆಗಿಲ್ಲ ನಮ್ಮಲ್ಲಿ ಅಂತ ಇವ್ರದೆಲ್ಲ. ಸಾಮೂಹಿಕ ಅಂದರೆ ಎಲ್ಲರೂ ಕೂಡಿ ಮಾಡೋಣ, ಯಡಿಯೂರಪ್ಪಗೆ ಯಾಕೆ ಕೊಡೋದು ಬೇಡ, ಅವ್ರ ಮಗಳಿಂದ ನಾವು ಗೆಲ್ತೀವಿ ಸುಳ್ಳ, ನಾವು ಗೆದ್ದು ಬರ್ತೀವಿ, ಅದು ದೊಡ್ಡದು ಕಾಣ್ತದೆ, ಅದಕ್ಕೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಅದಕ್ಕಾಗಿ ಅವ್ರನ್ನ ತೆಗೆದು ಓದ್ಬಿಡೋಣ, ಇಳಿಸಿಬಿಡೋಣ ಅನ್ನೋದು. ಅದಕ್ಕೆ ಲಿಂಗಾಯತ ಅಸ್ತ್ರವನ್ನು ಬಳಸೋ ಪ್ರಯತ್ನ ನಡೆಸಿದ್ದಾರೆ. ಲಿಂಗಾಯತ ಅಸ್ತ್ರ ಬಳಸೋದು, ಅದೇ ಕಾರಣಕ್ಕೆ BYV ಅಂದರೆ ವಿಜೇಂದ್ರ ಅವರನ್ನು, ವಿಜೇಂದ್ರ ಅವರನ್ನು ಮನೆಗೆ ಕಳಿಸೋದು. ಒಟ್ಟಿನಲ್ಲೇ ಒಂದು ರೀತಿ ಇದು ಹೆಂಗೆ ಆಗ್ಯದಪ್ಪ ಅಂದ್ರೆ ಕೋಳಿ ಜಗಳದಂಗೆ ಆಗ್ಯದ. ನಾ ಕೊಡೆ ನೀ ಬಿಡೆ, ನಾವು ಬದಲು ಮಾಡೋದಿಲ್ಲ ಅಂತ ಇದಂತ ನಮ್ಮ ಹೈಕಮಾಂಡ, ನಾವು ಇಲ್ಲರಿ ಅವ್ರು ಮಾಡಲೇಬೇಕು ನೀವು ಅಂತ ಈ ಒಂದು ನಾಯಕರು ಅಂತ ಇದ್ದಾರೆ. ಇವರಿಬ್ಬರ ಕಾರಣದಲ್ಲೇ ಕರ್ನಾಟಕದಲ್ಲಿ ಈಗ